ಗೊತ್ತಿರದ ಸಿನಿಮಾ ಅಭಿಮಾನಿಗಳು ಯಾರು ಇಲ್ಲ ಅಂತಾನೆ ಹೇಳ್ಬಹುದು. ಅಷ್ಟರ ಮಟ್ಟಿಗೆ ಹೆಸರು ಮಾಡಿರೋರು ಡಾಲಿ ಧನಂಜಯ್. ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ನೆರೆಯ ತೆಲುಗು, ತಮಿಳು ಚಿತ್ರರಂಗದಲ್ಲೂ ಸೈ ಎನಿಸಿಕೊಂಡವರು. ಹೌದು ಸ್ನೇಹಿತರೆ, ಹಾಸನ ಜಿಲ್ಲೆಯ ಅರಸೀಕೆರೆಯ ಕಾಳೇನಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದ ಇವರು ಸೇಂಟ್ ಮೇರಿಸ್ ಹೈಸ್ಕೂಲ್ನಲ್ಲಿ ತಮ್ಮ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮಾಡಿ 10ನೇ ತರಗತಿಯಲ್ಲಿ ಹಾಸನ ಜಿಲ್ಲೆಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ್ರು. ನಂತರ ಮೈಸೂರಿನ ಮಾರಿ ಮಲ್ಲಪ್ಪ ಪದವಿ ಪೂರ್ವ ಕಾಲೇಜಿನಲ್ಲಿ ಪದವಿ ಪೂರ್ವವನ್ನು ಮುಗಿಸಿ ಮುಂದೆ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಪದವಿಯನ್ನು ಪಡೆದ ನಂತರ ಮೈಸೂರು ಇನ್ಫೋಸಿಸ್ ನಲ್ಲಿ ಕೆಲಸಕ್ಕೆ ಸೇರಿದ್ರು. ಧನಂಜಯ್ ಅವರ ಆಸಕ್ತಿ ನಟನೆಯಲ್ಲಿದ್ದ ಕಾರಣ ಹವ್ಯಾಸಿ ರಂಗಭೂಮಿ ತಂಡವೊಂದರಲ್ಲಿ ಸೇರಿ ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ರು. ಇನ್ನು ನಾಟಕವೊಂದರಲ್ಲಿ ಅವರ ಅಭಿನಯವನ್ನು ಗುರುತಿಸಿದ ಜನಪ್ರಿಯ ಕನ್ನಡ ನಿರ್ದೇಶಕ ಗುರುಪ್ರಸಾದ್ ಧನಂಜಯ್ ಅವರಿಗೆ ಡೈರೆಕ್ಟರ್ ಸ್ಪೆಷಲ್ ಎನ್ನುವ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ನೀಡಿದ್ರು. ಮುಂದೆ ಕನ್ನಡ, ತೆಲುಗು, ತಮಿಳು ಸೇರಿದಂತೆ 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ನಿರ್ಮಿಸಿ ವಿವಿಧ ಚಿತ್ರಗಳಲ್ಲಿ ಅಭಿನಯಕ್ಕಾಗಿ 3 ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಮತ್ತು 4 ಸೈಮಾ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಡಾಲಿ ಧನಂಜಯ್. ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ, ಇದು ಡಾಲಿ ಧನಂಜಯ್ ಅವರ ಫೇಮಸ್ ಡೈಲಾಗ್. ಅವರು ಬಡವರಾಗಿದ್ರು, ಬಡವರ ಮಕ್ಕಳು ಬೆಳಿಬೇಕು ಅಂದ್ರು. ಬಡವರ ಮಗನಾಗಿ ಹುಟ್ಟಿ ಶ್ರೀಮಂತನಂತೆ ಮದುವೆಯಾಗಿದ್ದಾರೆ. ಬಡವನ ಮಗ ಬೆಳೆದ ಅನ್ನೋದು ನಾಡಿಗೆ ಖುಷಿಯಾಗಿದೆ. ಬಡವನ ಮಗ ಇಡೀ ರಾಜ್ಯವೇ ನೋಡುವಂತೆ ಮದುವೆ ಆಗ್ತಿದ್ದಾನೆ ಅಂತ ಹೆಮ್ಮೆ ಪಟ್ಟಿದೆ. ಬಡವನ ಮಗ ಇಡೀ ಶಕ್ತಿ ಕೇಂದ್ರವನ್ನೇ ತನ್ನ ಮದುವೆಗೆ ಕರೆಸಿಕೊಂಡಿದ್ದಾನೆ. ಬಡವನ್ ಮಗನ ಮದುವೆಗೆ ಸೆಲೆಬ್ರಿಟಿಗಳು ಕ್ಯೂ ನಿಂತರು ಅನ್ನೋದು ಉದಾಹರಣೆಯಾಗಿದೆ. ಬಡವನ್ ಮಗ ಶ್ರೀಮಂತರನ್ನು ನಾಚಿಸುವಂತೆ ಮದುವೆ ಆದ ಅನ್ನೋದು ಸ್ಫೂರ್ತಿಯಾಗಿದೆ. ನಾವು ಹೀಗೆ ಬೆಳಿಬೇಕು ಅನ್ನೋ ಹಠ ಅನೇಕ ಯುವಕ ಯುವತಿಯರಲ್ಲಿ ಹುಟ್ಟಿದೆ ಅಂತಾನೆ ಹೇಳ್ಬಹುದು. ಇನ್ನು ಡಾಲಿಯ ವೈಭವದ ಮದುವೆಯಿಂದ ಪೆಂಡಾಲ್ ಹಾಕೋರಿಗೆ, ಕಸ ಗುಡಿಸೋರಿಗೆ, ಅಡುಗೆಯವರಿಗೆ, ಊಟ ಬಡಿಸೋರಿಗೆ, ಹೂ ಬೆಳೆದವರಿಗೆ, ಹೂ ಮಾರೋರಿಗೆ, ತರಕಾರಿಯವರಿಗೆ, ದವಸ ಧಾನ್ಯಕ್ಕೆ, ಪ್ರಿಂಟಿಂಗ್ ಪ್ರೆಸ್, ಫೋಟೋ, ವಿಡಿಯೋ, ಬೌನ್ಸರ್, ಟ್ರಾವೆಲ್ಸ್, ಹೋಟೆಲ್ಸ್ ಹೀಗೆ ಧನಂಜಯ್ ದುಡಿದ ಹಣ ನೂರಾರು ಬಡವರಿಗೆ ತಲುಪಿದೆ. ಒಟ್ಟಾರೆ ಬಡವರ ಮಗ ಬೆಳೆದು ಇಡೀ ರಾಜ್ಯವೇ ನೋಡುವಂತೆ ಮದುವೆಯಾಗಿ ಬಡವರ ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಬಡವರ ಮಕ್ಕಳು ಡಾಲಿಯಂತೆ ಬೆಳೆಯಲಿ ಹಾಗೂ ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರ ವೈವಾಹಿಕ ಜೀವನ ಸುಖಕರವಾಗಿರಲೆಂದು ನಿಮ್ಮ ಬಾನು ನ್ಯೂಸ್ ಆಶಿಸುತ್ತದೆ. ನಮಸ್ಕಾರ.